ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮತ್ತು ತುಕಾರಾಂ ಅವರ ಆಪ್ತ ಸಚಿವ ಸಂತೋಷ್ ಲಾಡ್ ಅವರ ಬೆಂಬಲ ಕೂಡ ಇದೆ. ಆದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಕಾಂಗ್ರೆಸ್ ಅಭ್ಯರ್ಥಿಗೆ ಮುಳುವಾಗಬಹುದಾ ಜಿಲ್ಲೆ ಅಂತೇಳಿ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗುತ್ತೆ. ಹಾಗಾದ್ರೆ ಇಲ್ಲಿ ಅಂದ್ರೆ ಬಳ್ಳಾರಿ ಜನತೆಯ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವುದು, ನಿರ್ಣಾಯಕ ಸಾಮಾಜಿಕ ಅಂಶಗಳು ಅಂತ ಕರಿತೀವಿ ನಾವು. ಆ ನಿರ್ಣಾಯಕ ಸಾಮಾಜಿಕ ಅಂಶಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮತದಾರನಿಗೆ ಕನೆಕ್ಟಿಂಗ್ ವಿಚಾರಗಳು ಯಾವುದಪ್ಪ? ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅನ್ನೋದು ಈಗಲೂ ಕೂಡ ಒಂದು ರೀತಿಯಾಗಿ ಪ್ರಶ್ನೆಯಾಗಿ ಉಳಿದಿದೆ. ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ನಿರ್ಮಾಣ ಈಗಲೂ ಕೂಡ ನೆನೆಗುದಿಗೆ ಬಿದ್ದಿದೆ. ಸೊ 2 ಕಂಪ್ಲಿ ಮತ್ತು ಗಂಗಾವತಿ ಸಂಪರ್ಕ ಸೇತುವೆ ಏನಿದೆ ಇದರ ನಿರ್ಮಾಣದ ಕೆಲಸ ನೆನೆಗುದಿಗೆ ಬಿದ್ದಿದೆ ಅನ್ನೋದು. ಜೊತೆಗೆ ಉದ್ಯೋಗದಲ್ಲಿ ಜಿಂದಾಲ್ ಕಾರ್ಖಾನೆಯಿಂದ ಸ್ಥಳೀಯರಿಗೆ ಅನ್ಯಾಯ. ನೋಡಿ, ಈ ಪ್ರಶ್ನೆ ಇವತ್ತು ನೆನ್ನೆದಲ್ಲ, ದಶಕಗಳಿಂದಲೂ ಕೂಡ ಇದು ಕೇಳ್ತಾನೇ ಬರ್ತಾ ಇದ್ದೀವಿ ನಾವು. ಅಲ್ಲಿ ಸ್ಥಳೀಯರಿಗೆ ಅನ್ಯಾಯ ಆಗ್ತಿದೆ ಅಂತ. ಆದರೆ ಸರಿಪಡಿಸೋದಕ್ಕೆ ಹೋಗ್ತಾ ಇಲ್ಲ ಯಾರು ಅನ್ನೋದು. ಇನ್ನು ಬಳ್ಳಾರಿ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಅಪೂರ್ಣ ಆಗಿದೆ, ಇನ್ನೂ ಪೂರ್ಣ ಮಾಡೋದಕ್ಕಾಗಿಲ್ಲ ಈ ರಾಷ್ಟ್ರೀಯ ಹೆದ್ದಾರಿಯನ್ನ, ನ್ಯಾಷನಲ್ ಹೈವೇಯನ್ನ. ಇನ್ನು 12,000 ಎಕರೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಕುಂಠಿತ ಆಗಿದೆ. 12,000 ಎಕರೆಯಲ್ಲಿ ನಾವು ಕೈಗಾರಿಕೆ ಸ್ಥಾಪನೆ ಮಾಡ್ತೀವಿ ಅಂತಾರೆ, ಅದಿನ್ನೂ ಕೂಡ ಕುಂಠಿತ ಆಗಿದೆ. ರೈತರಿಗೆ ಸಿಗ್ತಾ ಇಲ್ಲ ಹೆಚ್ಚಿನ ಭೂ ಪರಿಹಾರ. ತುಂಗಭದ್ರಾ ಜಲಾಶಯದಲ್ಲಿ ಹೂಳಿನ ಸಮಸ್ಯೆ ಇದೆ. ಹೀಗಾಗಿ ಅನೇಕ ವಿಷಯಗಳಿದೆ. ಪಕ್ಕದಲ್ಲೇ TB ಜಲಾಶಯ ಇದ್ರೂ ಕೂಡ ಬಳ್ಳಾರಿಗೆ ಕುಡಿಯೋ ನೀರಿನ ತತ್ವಾರ ಎದುರಾಗಿದೆ. ಕೇವಲ ಒಂದು ರೀತಿಯಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಹೇಳ್ಬೋದು. ವೋಟ್ಗೋಸ್ಕರ ಮಾತ್ರ ಇಲ್ಲಿ ಜನರ ಮುಂದೆ ಬರ್ತಾರೆ, ಆದರೆ ತದನಂತರದಲ್ಲಿ ಮರ್ತೇ ಬಿಡ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಜನರ ಮೇಲೆ ಪರಿಣಾಮ ಬೀರುವಂತಾಗಿದೆ. ಎಸ್ ವೀರೇಶ್ ಅವರು, ಈಗ ಮತದಾರರಿಗೆ ಕನೆಕ್ಟ್ ಆಗುವಂತಹ ವಿಚಾರಗಳು ಅಂತ ಬಂದಾಗ ನಾನು ಇದೆಲ್ಲವನ್ನೂ ಕೂಡ ಹೇಳಿದೆ. ಇದರಲ್ಲಿ ಯಾವುದನ್ನ ನೋಡಿ, ಯಾಕಂತಂದ್ರೆ ಈ ಬಾರಿ ಮತದಾರರು ತಮ್ಮ ಮತ ಚಲಾಯಿಸ್ತಾರೆ, ಸೊ ಯಾವ ರೀತಿಯಾಗಿ ಈ ಅಂಶಗಳು ಪರಿಣಾಮ ಬೀರುತ್ತೆ ಅಂತ ಶಿಲ್ಪ ಪ್ರಮುಖವಾಗಿ ಗಮನಿಸಬೇಕಾದಂತಂದ್ರೆ, ಬಳ್ಳಾರಿಯಿಂದ ಸಮೀಪದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಿಂದ ಕುಡಿಯುವ ನೀರು ಸಮರ್ಪಕವಾಗಿ ಬಳ್ಳಾರಿಗೆ ಸರಬರಾಜಾಗ್ತಾ ಇಲ್ಲ. ಇಲ್ಲಿ ಏನು ಬೇಸಿಗೆ ಕಾಲ ಬಂತಂತಂದ್ರೆ ಸುಮಾರು 15ರಿಂದ 20 ದಿನಗಳಿಗೊಮ್ಮೆ ನೀರನ್ನ ಹರಿಸಲಾಗುತ್ತದೆ. ಇದರಿಂದ ಇಲ್ಲಿರ್ತಕ್ಕಂಥ ಜನರಿಗೆ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇರತಕ್ಕಂಥದ್ದು. ಇದರ ಜೊತೆಗೆ ಏನು ಕುಡಿತಿನಿ ಭಾಗದಲ್ಲಿ ಹರ್ಷಲ್ ಮಿತ್ತಲ್ ಮತ್ತು ಬ್ರಾಹ್ಮಣಿ ಸ್ಟೀಲ್ಸ್, ಇದ್ರ ಜೊತೆಗೆ JSW ಕಂಪನಿ ಕೂಡ ಸುಮಾರು 12ರಿಂದ 15,000 ಎಕರೆಯನ್ನ ಈಗಾಗಲೇ ಕಳೆದ 10 ವರ್ಷಗಳ ಹಿಂದೆಯೇ ಒಂದು ಏನು ಕೈಗಾರಿಕಾ ಇಲಾಖೆಯಿಂದ ಒಂದು ಭೂ ಸ್ವಾಧೀನವನ್ನ ಪಡಿಸಿಕೊಂಡಿದೆ. ಆದರೆ ಇದುವರೆಗಾಗಿ ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿಲ್ಲ. ಜೊತೆಗೆ ಭೂಮಿಯನ್ನ ಕೊಟ್ಟವರಿಗೆ ಇದುವರೆಗಾಗಿ ಉದ್ಯೋಗ ಕೂಡ ಸಿಗ್ತಾ ಇಲ್ಲ. ಇವು ಕೂಡ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಇದು ಕೂಡ ಜನರಿಗೆ ನೇರ ಮತ್ತು ಜನಪ್ರತಿನಿಧಿಗಳೇ ಮತ್ತು ಜನರು ಕೂಡ ನೇರ ಪರಿಣಾಮವಾಗಿ ಎದುರಿಸಬಹುದು. ಇದರ ಜೊತೆಗೆ ಇನ್ನು ಏನು ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬಿ ವರ್ಷದಿಂದ ವರ್ಷಕ್ಕೆ ನೀರಿನ TMC ಸಾಮರ್ಥ್ಯವು ಕೂಡ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಳೆದ ಸರ್ಕಾರದ ಅವಧಿಯಲ್ಲಿ ನವಲಿ ಬಳಿ ಹೊಸ ಜಲಾಶಯ ನಿರ್ಮಾಣಕ್ಕೆ ಒಂದು DPR ಕೂಡ ಮಾಡಲಾಗಿತ್ತು. ಆದ್ರೆ ಆ ಕೆಲಸವೂ ಕೂಡ ಇನ್ನು ಇದುವರೆಗೆ ನಡೆದಿಲ್ಲ, ಅದು ಕೂಡ ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದು. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಗಣಿ ಬಾಧಿತ ಪ್ರದೇಶಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣದೆ DMF ಹಣ ಕೂಡ ಒಂದು ಏನು ಬಳಕೆ ಆಗ್ತಾ ಇಲ್ಲ ಒಂದು ಆರೋಪ ಕೂಡ ಸದ್ಯ ಬಳ್ಳಾರಿ ಜಿಲ್ಲೆಯಲ್ಲಿ ಹೇಳಲಾಗ್ತಿದೆ. ಶಿಲ್ಪ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.